ಸಾಕಷ್ಟು ಅದೀವಿ. ಬಾಡಿಗೆ ಮನಿ ಒಳಗೆ 10-15 ವರ್ಷ ನಾವು ಇಲ್ಲಿ ವಸತಿ ಮಾಡಾಕತ್ತೀವಿ. ನಮಗೆ ನಿವೇಶನಗಳನ್ನು ಕೊಡಬೇಕು, ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ನಮಗೆ ವಾಸ ಮಾಡಕ್ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ. KHDC ಮುಂದೆ 38 ದಿನಗಳ ಕಾಲ ನಾವು ಹೋರಾಟಕ್ಕೆ ಕುಂತಿದ್ದೀವಿ. ಅಲ್ಲಿ ಜವಳಿ ಸಚಿವರು ಬಂದು ಏನಿಲ್ಲ ನಿಮಗೆ ನಿವೇಶನ ಒದಗಿಸಾಕ ನಾವು ಜಾಗ ಕೊಡ್ತೀವಿ ಅಂತೇಳಿಸಿಂದ ತಹಸೀಲ್ದಾರ್ನ ಕಳಿಸಿ ಅಲ್ಲೇ ಮಾತು ತಗೊಂಡು ಕಳಿಸಿದ್ರು. ಅದಾದ್ಮೇಲೆ ಉಸ್ತುವಾರಿ ಸಚಿವರ ಜೊತೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಮಾಡಿ ಅಲ್ಲಿಯೂ ಸಹಿತ ಅವ್ರಿಗೂ ಹೇಳಿ ಇಷ್ಟು ಜಾಗ ಇವ್ರಿಗೆ ಕೊಡ್ಬೇಕು, 4 ಎಕರೆ ಜಾಗ ನೀವು ಶಾಂಕ್ಷನ್ ಮಾಡಿಕಿಸಿಂದ ಅಲ್ಲಿ ಏನು 100 ಜನರಿಗೆ ನಿವೇಶನ ಒದಗಿಸಬೇಕು, ಆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಕೊಡ್ರಿ ಅಂತ ಹೇಳಿದ್ರು. ಅದಾದ್ಮೇಲೆ ತಹಸೀಲ್ದಾರ್ ಹೇಳಿದ್ರು ಕಳೆದ ಆಗಸ್ಟ್ 15ಕ್ಕೆ ನಿಮ್ಗೆ ನಿವೇಶನ ಕೊಟ್ಟು ಜೆಂಡಾ ಹಾರಿಸಿ ಬಿಡೋಣ ಅಂತ ಹೇಳಿದ್ರು. ಮತ್ ಹೊಳ್ಳಿ ಇವತ್ತ ಜೆಂಡಾ ಹಾರಿಸೋದು ಬಂತು, ಧ್ವಜಾರೋಹಣ ಬಂತು, ಇನ್ನೂ ಸಹಿತ ಅದ್ರ ಬಗ್ಗೆ ಯಾವ ಮಾಹಿತಿನೂ ಸಹಿತ ಕೊಡಾಕ್ತಾ ಇರಲಿಲ್ಲ. ನಾವು ಸರ್ಕಾರಕ್ಕೆ ಅಲಿದಾಡಿದಾಗ ಅಲ್ಲಿಂದ ಕೆಲವೊಂದಿಷ್ಟು ಏನು ಪತ್ರಗಳು ಬಂದಾವ ಅವೆಲ್ಲವೂ ಸಹಿತ ಈ ರಬಕವಿ ಬನಟ್ಟಿ ನಗರಸಭೆಗೆ ಬಂದಾವ. ಆದ್ರೆ ಇವರು ಸಹಿತ ಕರೆದು ನಮ್ಗೆ ಯಾವ್ದು ಮಾಹಿತಿ ಕೊಡ್ಲಾರ್ದ, ಇನ್ನೂ ಸಹಿತ ನಿವೇಶನ ಕೊಡ್ಲಾರ್ದ, ಹಕ್ಕುಪತ್ರ ಕೊಡ್ಲಾರ್ದ ನಮ್ಮನ್ನ ಮತ್ತೂ ಸಹಿತ ಇಲ್ಲೇ ಕುಣಿಸುವಂತ ಪರಿಸ್ಥಿತಿ ಮಾಡಾಕತ್ತಾರ. ಪ್ರತಿದಿನ ನಮ್ಮ ಬದುಕು ಬೀದಿ ಒಳಗೆ ಕಳೆಯುವಂತದಾಗೈತಿ. ಅದಕ್ಕೆ ಇದು ಆಗಬಾರ್ದು. ಇವತ್ತು ಸಹಿತ ತಮಗೆ ನಾವು ಮಾಹಿತಿ ಕೇಳಕ್ ಬಂದಿವಿ. ತಾವು ಖಚಿತವಾಗಿ ನಮಗೆ ಎಂದು ನಿವೇಶನ ಕೊಡ್ತೀರಿ ಹೇಳ್ಬೇಕು. ಆ ಜಾಗ ಗುರುತಿಸಿ ನಮಗೆ ಮೂಲಭೂತ ಸೌಲಭ್ಯಗಳೊಂದಿಗೆ ಆ ಜಾಗ ನಮಗ್ ಕೊಟ್ಟ ಕಿಸಿಂದ ಸರ್ಕಾರವು ಸಹಿತ ಆರ್ಥಿಕ ಧನ ಸಹಾಯ ಮಾಡಿ ನಮಗಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಒತ್ತಾಯಿಸಿ ನಾವೆಲ್ಲ ಇವತ್ತಿಲ್ಲಿ 100 ಜನ ಮಹಿಳೆಯರು, ಪುರುಷರು, ಆಮೇಲೆ ನಿರ್ಗತಿಗೆ ಏನು ನಾವು ನಿವೇಶನ ಇರ್ಲಾರ್ದವ್ರಿ ನಾವೆಲ್ಲ ಬಂದಿವಿ. ಇವತ್ತು ನಮಗ ಖಚಿತ ಮಾಹಿತಿಯನ್ನ ಒದಗಿಸ್ರಿ, ಇಲ್ಲ ಅಂತಂದ್ರೆ ಈ ಹೋರಾಟ ತೀವ್ರಗೊಳ್ತ